ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನ್ ರಾಜ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ನ ಸ್ಮಾರ್ಟ್ ಟಿವಿ ಸ್ಕ್ರೀನ್ ಮೇಲೆ ಹೆಂಗ್ ಶೇರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವಿತೌಟ್ ಎನಿ HDMI ಕೇಬಲ್ ಅಥವಾ ವಿತೌಟ್ ಎನಿ ಯಾವುದೇ ವೈರ್ ಇಲ್ಲದೆ, ಯಾವುದೇ HDMI ಕೇಬಲ್ ಇಲ್ಲದೆ ಡೈರೆಕ್ಟ್ ಜಸ್ಟ್ ಒಂದು ಸೆಟ್ಟಿಂಗ್ಸ್ ಮೂಲಕ, ಬ್ಲೂಟೂತ್ ಸೆಟ್ಟಿಂಗ್ಸ್ ಮೂಲಕ ನಾನು ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನಿಂದ ಸ್ಮಾರ್ಟ್ ಟಿವಿ ಸ್ಕ್ರೀನಲ್ಲಿ ಶೇರ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸೊ ಕೀಪ್ ವಾಚಿಂಗ್. ಸೊ ಫ್ರೆಂಡ್ಸ್ ನೋಡಿ, ಲ್ಯಾಪ್ಟಾಪ್ ಆನ್ ಆಗಿದೆ, ಟಿವಿನೂ ಆನ್ ಆಗಿದೆ. ನಿಮ್ಗೆ ಎಲ್ಲರೂ ಗೊತ್ತಿದೆ. ಹಾಗೆ ಇಲ್ಲಿ ನಾನು ಲ್ಯಾಪ್ಟಾಪ್ ಇಟ್ಟಿದ್ದೀನಿ, ಇಲ್ಲಿ ನನ್ನ ಟಿವಿ ಇದೆ, ಎರಡು ಹತ್ರನೇ ಇಟ್ಟಿದ್ದೀನಿ. ಸೊ ಟಿವಿ ಆನ್ ಮಾಡಿದ್ದೀನಿ. ಯಾವುದೇ ಟಿವಿ ಕೇಬಲ್ ಆಗಲಿ ಡಿಶ್ ಕೇಬಲ್ ಆಗಲಿ ಆನ್ ಮಾಡಿಲ್ಲ, ಬರೀ ಟಿವಿ ಮಾತ್ರ ಆನ್ ಮಾಡಿದ್ದೀನಿ. ಸೊ ಈ ಲ್ಯಾಪ್ಟಾಪ್ ಆನ್ ಆಗಿದೆ. ಸೊ ಫ್ರೆಂಡ್ಸ್, ಫಸ್ಟಿಗೆ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ವೈಫೈ ಅಂತ ಕನೆಕ್ಷನ್ ಇದೆಯಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ ಮೌಸ್ ಪಾಯಿಂಟರು, ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಬ್ಲೂಟೂತ್ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಬ್ಲೂಟೂತ್ಗೆ ಹೋಗಿ ಬ್ಲೂಟೂತ್ನ ಆನ್ ಮಾಡ್ಕೊಳ್ಳೋಣ ನಾವು ಫಸ್ಟ್. ಸೊ ಬ್ಲೂಟೂತ್ ಆಫಲ್ಲಿ ಇದೆ ಈಗ, ಬ್ಲೂಟೂತ್ ಇಸ್ ಆಫ್ ಅಂತ ಕಾಣಿಸ್ತಿದೆ. ಕನೆಕ್ಟೆಡ್ ನಿಯರ್ ಬೈ ಬ್ಲೂಟೂತ್ ಡಿವೈಸ್ ಬಟ್ ಟರ್ನಿಂಗ್ ಆನ್ ಯುವರ್ ಬ್ಲೂಟೂತ್ ಯೂಸಿಂಗ್ ದ ಗೂಗಲ್ ಟಾಗ್. ಸೊ ಬ್ಲೂಟೂತ್ನ ಆನ್ ಮಾಡ್ಕೊಳ್ಳೋಣ ಈಗ. ಬ್ಲೂಟೂತ್ ಆನ್ ಮಾಡ್ಕೊಂಡ್ವಿ. ಸೊ ಇಲ್ಲಿ ಯುವರ್ ಡಿವೈಸಸ್ ಗ್ಯಾಲಕ್ಸಿ J7 ಪ್ರೈಮ್, ಇದು ನನ್ನ ಮೊಬೈಲು, ಇದು OnePlus TV. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನನಗೆ ಯಾರಂತಾನೆ ಗೊತ್ತಿಲ್ಲ ಇದು. ಸೊ ಇಲ್ಲಿ ಮೋರ್ ಬ್ಲೂಟೂತ್ ಸೆಟ್ಟಿಂಗ್ಸ್ ಅಂತಿದೆ ಕೆಳಗೆ, ಇಲ್ಲಿ ನೋಡ್ತೀರಾ ಕಾಣಿಸ್ತಿದೆಯಲ್ಲ. ಸೊ ಇಲ್ಲೇನು ಮಾಡ್ತೀರಾ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಮೋರ್ ಬ್ಲೂಟೂತ್ ಸೆಟ್ಟಿಂಗ್ಸ್ ಅಂತ. ಸೊ ಇಲ್ಲಿ ಫಸ್ಟ್ ನೋಡ್ಕೊಳ್ಳಿ, ವ್ಯೂ ಮೋರ್ ಡಿವೈಸಸ್ ಅಂತ ಕಾಣಿಸ್ತಿದೆ. ಇಲ್ಲಿ ಹೋಗಿ, ಸದ್ಯ ಗ್ಯಾಲಕ್ಸಿ J7 ಪ್ರೈಮ್ ಇದೆ, ಎರಡೇ ಕನೆಕ್ಟ್ ಆಗಿದೆ, ಟಿವಿ ಇನ್ನೂ ಕನೆಕ್ಟ್ ಆಗಿಲ್ಲ. ಸೊ ನಾ ಏನು ಮಾಡ್ತೀನಿ ಈಗ, ಬ್ಯಾಕ್ ಹೋಗ್ತೀನಿ ಮತ್ತೆ. ಸೊ ಆಡ್ ಡಿವೈಸ್ ಅಂತ ಕೊಡ್ತೀನಿ ಈಗ. ಆಡ್ ಡಿವೈಸ್ ಅಂತ ಕೊಟ್ಟು ಇಲ್ಲಿ ಎರಡನೇ ಆಪ್ಷನ್ ವೈರ್ಲೆಸ್ ಡಿಸ್ಪ್ಲೇ ಆರ್ ಡಾಕ್ ಅಂತ ಇದೆಯಲ್ಲ, ವೈರ್ಲೆಸ್ ಮಾನಿಟರ್ಸ್ ಟಿವಿಸ್ ಆರ್ PCs. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ವೆರಿ ಗುಡ್. ಸಡನ್ 1.5 ಸೆಕೆಂಡ್ ಆಗಿಲ್ಲ, ಇನ್ನು ಅಲ್ಲೇ ಕನೆಕ್ಟ್ ಆಯಿತು. ಸೊ ಇಲ್ಲಿ ನಿಮ್ಗೆಲ್ಲರೂ ಕಾಣಿಸ್ತಿರೋ LG ಸ್ಮಾರ್ಟ್ ಟಿವಿ ಅಂತ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕನೆಕ್ಟಿಂಗ್ ಅಂತ ಕಾಣಿಸ್ತಿದೆ. ಓಕೆ ಫ್ರೆಂಡ್ಸ್, ಸೊ ನಿಮ್ಮ ಡಿವೈಸು ಈಗ ನಿಮ್ಮ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಿದೆಯಲ್ಲ, ಸ್ಕ್ರೀನ್ ಇದೆಯಲ್ಲ, ಅದೇ ಟಿವಿ ಮೇಲೆ ಕಾಣಿಸ್ತಿದೆ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸೇಮ್ ಅದೇ ಟಿವಿ ಮೇಲೆ ಕಾಣಿಸ್ತಾ ಇದೆ. ಸೊ ನಾ ಏನು ಮಾಡ್ತೀನಿ ಈಗ, ಇದನ್ನು ಡನ್ ಅಂತ ಕೊಡ್ತೀನಿ ಇಲ್ಲಿ. ಸೊ ಲ್ಯಾಪ್ಟಾಪ್ ಸ್ಕ್ರೀನ್ ಏನು ಕಾಣಿಸ್ತಿದೆಯಲ್ಲ ಅದೇ ಟಿವಿಯಲ್ಲೂ ಕಾಣಿಸ್ತಿದೆ. ಸೊ ನಾ ಏನು ಮಾಡ್ತೀನಿ ಈಗ, ಮಿನಿಮೈಸ್ ಮಾಡ್ತೀನಿ. ಸೊ ನೋಡೋಣ ಒಳಗೆ ಡೆಸ್ಕ್ಟಾಪ್ ನೋಡಿ, ಡೆಸ್ಕ್ಟಾಪ್ ಇಲ್ಲಿ ಏನು ಕಾಣಿಸ್ತಿದೆಯೋ ಅದೇ ಟಿವಿನಲ್ಲೂ ಕಾಣಿಸ್ತಾ ಇದೆ. ಸೊ ಈಗೇನು ಮಾಡ್ತೀನಿ ನಾನು, ಜಸ್ಟ್ ಏನಾದರೂ ಚೆಕ್ ಮಾಡೋಣ, ಯಾವುದಾದ್ರೂ ಒಳಗೆ ಏನಿದೆ ಅಂತ ಚೆಕ್ ಮಾಡೋಣ. ನಾ ರೆಡಿ ಹ್ಯಾಶ್ಟ್ಯಾಗ್ ಓಕೆ. ಇಲ್ಲಿ ನಾನು ಮಾಡಿರೋ ವಿಡಿಯೋಸ್ ಎಲ್ಲ ಇದೆ, ನನ್ನ ಫೋಟೋಸ್ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ. ಓಕೆ ಫೈನ್. ಸೊ ದಿಸ್ ಈಸ್ ಹೌ ಯು ಕನೆಕ್ಟ್ ಲ್ಯಾಪ್ಟಾಪ್ ಸ್ಕ್ರೀನ್ ಟು ಟಿವಿ. ಈಗ ನಮಗೆ ಇನ್ನೊಂದು ಆಪ್ಷನ್ ಏನು ಅಂದರೆ, ನನಗೆ ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಕಾಣೋದು ಬೇರೆ, ಬರೀ ಟಿವಿಯಲ್ಲಿ ಸ್ಕ್ರೀನ್ ಕಾಣಲಿ ಅಂದರೆ, ಸೊ ಇಲ್ಲೇನು ಮಾಡ್ತೀರಾ, ಹೋಗಿ ಇಲ್ಲಿ ಸ್ಕ್ರೀನ್ ಕ್ಯಾಸ್ಟ್ ಟು ಡಿವೈಸ್ ಅಂತಿದೆಯಲ್ಲ, ಕ್ಯಾಸ್ಟಿಂಗ್ ಟು LG TV ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಡೂಪ್ಲಿಕೇಟ್ ಅಂದರೆ ಲ್ಯಾಪ್ಟಾಪಲ್ಲೂ ಕಾಣುತ್ತೆ ಸ್ಕ್ರೀನು, ಟಿವಿಯಲ್ಲೂ ಕಾಣುತ್ತೆ. ಎಕ್ಸ್ಟೆಂಡ್ ಅಂದರೆ ಸ್ವಲ್ಪ ಝೂಮ್ ಆಗಿ ಕಾಣುತ್ತೆ. ಈಗ ಸೆಕೆಂಡ್ ಸ್ಕ್ರೀನ್ ಓನ್ಲಿ ಅಂದರೆ ಇದನ್ನ ಕೊಟ್ಟರೆ ಬರೀ ಟಿವಿಯಲ್ಲಿ ಮಾತ್ರ ಕಾಣಿಸುತ್ತೆ, ಲ್ಯಾಪ್ಟಾಪ್ ಬ್ಲ್ಯಾಂಕ್ ಆಗುತ್ತೆ. ಈಗ ನೋಡಿ ಲ್ಯಾಪ್ಟಾಪ್ ಫುಲ್ ಬ್ಲ್ಯಾಂಕ್ ಆಯಿತು, ಟಿವಿ ಸ್ಕ್ರೀನ್ ಮೇಲೆ ಮಾತ್ರ ಕಾಣಿಸ್ತಾ ಇದೆ. ಕಾಣಿಸಿದೆಯಾ ಫ್ರೆಂಡ್ಸ್? ಟಿವಿ ಸ್ಕ್ರೀನ್ ಮೇಲೆ ಮಾತ್ರ ಕಾಣಿಸ್ತಿದೆ, ಲ್ಯಾಪ್ಟಾಪ್ ಬ್ಲ್ಯಾಂಕ್ ಆಗಿದೆ, ಲ್ಯಾಪ್ಟಾಪ್ ಫುಲ್ ಬ್ಲ್ಯಾಂಕ್ ಆಗಿದೆ. ಎರಡೂ ಕಡೆ ಬೇಕು ಅಂದರೆ ತಿರ್ಗಾ ಇಲ್ಲಿ ಸ್ಕ್ರೀನ್ ಟು ಕ್ಯಾಸ್ಟಿಗೆ ಹೋಗಿ, ತಿರ್ಗಾ ಇಲ್ಲಿ ಡೂಪ್ಲಿಕೇಟ್ ಅಂತಿಲ್ಲ ಅದನ್ನ ಒತ್ತಿ. ಸೊ ಲ್ಯಾಪ್ಟಾಪಲ್ಲಿ ತಿರ್ಗಾ ವಾಪಸ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಎಕ್ಸ್ಟೆಂಡ್ ಅಂದರೆ ಸ್ವಲ್ಪ ಝೂಮ್ ಆಗಿ ಕಾಣುತ್ತೆ. ಸೊ ಎಕ್ಸ್ಟೆಂಡ್ ಕೊಡೋಣ. ಎಕ್ಸ್ಟೆಂಡ್ ಅಂದರೆ ಈ ರೀತಿ ಝೂಮ್ ಆಗಿ ಕಾಣುತ್ತೆ ನೋಡಿ, ಫುಲ್ ಐಕಾನ್ಸ್ ಎಲ್ಲ ಹೋಗ್ಬಿಡ್ತು, ಝೂಮಲ್ಲಿ ಕಾಣುತ್ತೆ. ಎಕ್ಸ್ಟೆಂಡ್ ಬೇಡ ಅಂದರೆ ತಿರ್ಗಾ ಸ್ಕ್ರೀನ್ ಕ್ಯಾಸ್ಟಿಗೆ ಹೋಗಿ, ಲ್ಯಾಪ್ಟಾಪಲ್ಲಿ ಕಾಣಿಸುತ್ತೆ ಸ್ಕ್ರೀನ್ ಕ್ಯಾಸ್ಟಿಗೆ ಹೋಗಿ ಎಕ್ಸ್ಟೆಂಡ್ ಆಫ್ ಮಾಡಿ, ಡೂಪ್ಲಿಕೇಟ್ ಅಂತ ಕೊಡಿ, ಎಲ್ಲ ಕ್ಲೀನಾಗಿ ನಾರ್ಮಲಿಗೆ ಬರುತ್ತೆ. ಸೊ ದಿಸ್ ಈಸ್ ಹೌ ಯು ಕನೆಕ್ಟ್ ಲ್ಯಾಪ್ಟಾಪ್ ಸ್ಕ್ರೀನ್ ಟು ಟಿವಿ ಸ್ಕ್ರೀನ್. ಸೊ ಈಗೇನು ಮಾಡೋಣ, ಡಿಸ್ಕನೆಕ್ಟ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಡಿಸ್ಕನೆಕ್ಟ್ ಆಪ್ಷನ್ ಇಲ್ಲಿದೆ. ಸೊ ಜಸ್ಟ್ ಕ್ಲಿಕ್ ಆನ್ ಡಿಸ್ಕನೆಕ್ಟ್. ಸೊ ಇಟ್ ವಿಲ್ ಗೆಟ್ ಡಿಸ್ಕನೆಕ್ಟ್ ಬ್ಯಾಕ್ ಟು ನಾರ್ಮಲ್. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮಗೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೆ. ಈಗ ಇಷ್ಟೊತ್ತನಕ ನಾನು ಮಾಡಿದ ಸೆಟ್ಟಿಂಗ್ಸು Windows 11ಅಲ್ಲಿ, Windows 10ಅಲ್ಲಿ 9ಅಲ್ಲಿ ಈ ಸೆಟ್ಟಿಂಗ್ಸ್ ಇದೆಯಲ್ಲ ಗೊತ್ತಿಲ್ಲ. ಬ್ಲೂಟೂತ್ ಸೆಟ್ಟಿಂಗ್ಸ್ ಇದೆ, ಆದರೆ ಈ ಟಿವಿ ಕನೆಕ್ಟ್ ಮಾಡೋದು ಇದೆಯಲ್ಲ ಗೊತ್ತಿಲ್ಲ. ಸೊ ನೀವು ಒಂದ್ಸತಿ ಚೆಕ್ ಮಾಡಿ. ಪ್ಲಸ್ Windows 11 ಯಾರ್ಯಾರು ಯೂಸ್ ಮಾಡ್ತಿರೋ ಅವರೆಲ್ಲ ಈ ಸೆಟ್ಟಿಂಗ್ಸ್ ನಿಮಗೆ ವರ್ಕೌಟ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಮತ್ತಷ್ಟು ಇದೇ ಥರ ವಿಡಿಯೋಸ್ ಜೊತೆ ಮತ್ತೆ ನಿಮ್ಮನ್ನ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅಶ್ವಿನ್ ರಾಜ್ ಸೈನಿಂಗ್ ಅಪ್. ಬಾಯ್.